ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ ವತಿಯಿಂದ ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷೆ ಅಮಿತಾ ಅಶ್ವಿನ್ ನೇತೃತ್ವದಲ್ಲಿ ತೊಕ್ಕೊಟುವಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗಿ ಮಹಿಳೆಯರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಲಾಯಿತು. ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಮಹಿಳೆಯರು ಭಾಗಿಯಾಗಿ ಸಂಭ್ರಮಿಸಿದ್ದಾರೆ. ಜಿಲ್ಲಾ ಸಮಿತಿಗೆ ಆಯ್ಕೆಯಾದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು. ಚೇತನ್ ರಾವ್ ಮಾಡೂರು ಅವರು ಮಾತನಾಡಿ, ಮಹಿಳೆಯರು ಎಲ್ಲಾ ವಿಭಾಗಗಳಲ್ಲೂ ಕೆಲಸವನ್ನ ನಿರ್ವಹಿಸಲು ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಇಳಿ ವಯಸ್ಸಿನಲ್ಲೂ ಮಹಿಳೆಯರ ಸ್ವಉದ್ಯೋಗದ ಮೂಲಕ ತಮ್ಮ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದಾರೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಇಲ್ಲಿರುವ ಲೇಡೀಸ್ನವರಿಗೆ. ಪ್ರತಿಯೊಬ್ಬರು ಸ್ಪೆಷಲ್. ಅವರು ಸಣ್ಣ ಕೆಲಸ ಮಾಡ್ತಾ ಇರಲಿ, ದೊಡ್ಡ ಕೆಲಸ ಮಾಡ್ತಿರಲಿ, ಎಷ್ಟು ಸ್ಟ್ರಗಲ್ ಮಾಡ್ತಾ ಇರಲಿ, ಅವರ ಮನೆಯಲ್ಲಿ ಎಷ್ಟು ಎಫರ್ಟ್ ಹಾಕಿ ಅವರ ಫ್ಯಾಮಿಲಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ. ರೀಸೆಂಟಾಗಿ ಒಂದು 2 ಮಂತ್ಸಿಂದ ಒಂದು ಸ್ಮಾಲ್ ಟೀ ಸ್ಟಾಲ್ ಸ್ಟಾರ್ಟ್ ಮಾಡಿದ್ದೇನೆ ಸೋಮೇಶ್ವರ ಬೀಚಲ್ಲಿ. ಅದು ಅಷ್ಟು ಪ್ರೌಡ್ ಫೀಲ್ ಆಗುವಂಥ ವಿಷಯ ಏನಿಲ್ಲ ಹೇಳೋದ್ರಲ್ಲಿ. ಜಸ್ಟ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಏನೋ ಒಂದು ಓನಾಗಿ ಮಾಡ್ತಾ ಇದ್ದೇನೆ. ಬೇರೆಯವ್ರಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ. ಸೊ ನಿಮಗೆ ಯಾರಿಗೂ ಸಹ ಆಗಲಿ, ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು, ಸಣ್ಣ ಸಣ್ಣ ವಿಷಯ ಸಹ ಹೊಸತ್ತೇನಾದರೂ ಕಲಿಬೇಕು. ನನಗೆ ಏಜ್ ಆಯಿತು, ಇನ್ನು ಕಲಿಯುವ ಏಜ್ ಅಲ್ಲ, ನಾನು ಈಗಲೂ ಕಲಿತಿದ್ದೇನೆ, ಕ್ಲಾಸಿಕ್ ಡ್ಯಾನ್ಸಿಗೆ ಹೋಗ್ತಾ ಇದ್ದೇನೆ ನಾನು. ಹಾಗೆ ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಕಲಿಬೇಕು ಅಂತಿದ್ರೆ ಏಜ್ ಆಯಿತು ಅಂತೇಳಿ ದಯವಿಟ್ಟು ಯೋಚನೆ ಮಾಡಬೇಡಿ. ಏಜ್ ಇಸ್ ಜಸ್ಟ್ ಅ ನಂಬರ್. ಸಮಾಜದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವುದು, ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಯತ್ನಿಸುವುದು ಹಾಗೂ ಮಹಿಳಾ ದಿನಾಚರಣೆಯನ್ನ ಆಚರಿಸುವ ಮೂಲಕ ಎಲ್ಲರನ್ನ ಒಗ್ಗೂಡಿಸುವ ಕಾರ್ಯ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ದೇವಕಿ ಆರ್ ಉಳ್ಳಾಲ್ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯರ್, ಉಪಾಧ್ಯಕ್ಷರಾದ ದಿನೇಶ್ ರೈ, ಹಿರಿಯ ಮುಖಂಡರಾದ ದಮಯಂತಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ಶಶಿಕಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಂದ್ರೆ ಏನೇ ಆಗ್ಲಿ, ನಾವು ಏನಾದ್ರೂ ಹೊಸದು ಪ್ರಯತ್ನ ಮಾಡಿ 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 ಕಡೆಗೆ ಒಂದು ಕ್ಲಿಕ್ ಆಗ್ತದೆ ಅದು. ಸೊ ನಾಟ್ ಗಿವಿಂಗ್ ಅಪ್, ದಟ್ ಈಸ್ ವಾಟ್ ವಿ ಲಿವ್ ಫಾರ್. ಸೊ ಮಹಿಳೆಯರು ನಾವು ಹಾಗೆ ಮನೆಯಲ್ಲಿ ಇರ್ಬೋದು, ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಎಷ್ಟು ಮುಖ್ಯ ನಮಗೆ. ಕೆಲವು ಸಲ ನಮಗೆ ಹೋದ ಕಡೆ ಆಪರ್ಚುನಿಟಿ ಸಿಗುದಿಲ್ಲ, ಅವಕಾಶ ಸಿಗುದಿಲ್ಲ. ಸೊ ಅವಕಾಶವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿ ತೋರಿಸುವುದು ಬಹುಶಃ ನಮ್ಮ ಚೇತನ ಮೇಡಮ್ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಎಂದು. ಹಾಗೆ ನಮ್ಮ ಇನ್ನೊಬ್ಬರು ಡೈಸಿ ಮೇಡಮ್, ಮಂಜುನಾಥ ಪಾತ್ರರಲ್ಲಿಯ ಡೈಸಿ ಮೇಡಮ್ ಕೂಡ ಹಾಗೆ ಅವರ ತಾಯಿ ಒಂದು ಸಣ್ಣ ಸ್ಮಾಲ್ ಫಿಶ್ ಏನು ಮೀನು ಮಾರಾಟದ ಮಾಡ್ತಿದ್ರು, ಮರುವಾಯಿ ಅಂತ ಹೇಳ್ತೇವೆ ನಾವು, ಫಿಶ್ ಸೆಲ್ಫ್ ಫಿಶ್ ಅಲ್ಲ, ಅದರದ್ದು ವ್ಯಾಪಾರ ಮಾಡ್ತಿದ್ರು. ಸೊ ಅವರ ಜೊತೆ ಅವರು ಕೂಡ ತಾಯಿ ಜೊತೆನೆ ಹೋಗಿ ಆ ತಾಯಿಗೆ ಒಂದು ಆಸರಿಯಾಗಿ ನಿಂತು ಅದರಲ್ಲಿ ಬಂದಂತಹ ಒಂದು ಹಣದಿಂದ ಫ್ಯಾಮಿಲಿ ಸಪೋರ್ಟಿವ್ ಆಗಿ ಮಾಡಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ ಅವರಿವತ್ತು ಒಂದು ಸ್ಥಾನಕ್ಕೆ ಬರುವುದರಲ್ಲಿ ಅವರದ್ದು ಬಹಳ ದೊಡ್ಡ ಪಾತ್ರವಿದೆ. ಬಹುಶಃ ಇಂಥ ತಾಯಿಯಂದಿರು ನಮಗೆ ಸ್ಫೂರ್ತಿ. ನಾವು ಹೇಳ್ತೇವೆ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್. ಏನೇ ಇಲ್ಲದೆ ಇರಲಿ, ಒಂದು ಅವರಿಗೆ ಶಿಕ್ಷಣ ಕೊಟ್ಟು ಅವರನ್ನು ಸದೃಢರಾಗಿ ಮಾಡಿ ಒಂದು ಸಮಾಜಕ್ಕೆ ನಾವು ಕೊಡೋದು. ಐ ಥಿಂಕ್ ದೊಡ್ಡ ಹಣವಂತನಾಗದಿದ್ರು ಪರವಾಗಿಲ್ಲ, ಈಗಿನ ಕಾಲದಲ್ಲಿ ಬಹುಶಃ ಒಂದು ಒಳ್ಳೆಯ ಮನುಷ್ಯ, ಒಂದು ಒಳ್ಳೆಯ ಮಗುವನ್ನು ಸಮಾಜಕ್ಕೆ ಕೊಡುದು ಬಹುಶಃ ನಮ್ಮೆಲ್ಲರ ಜವಾಬ್ದಾರಿ. ಅಂತ ಒಂದು ಕೆಲಸ ಡೈಸಿ ಮ್ಯಾಮ್